ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ, ನಾನು ಇವತ್ತು 2026 SSGD ಎಕ್ಸಾಮ್ ಬರೆದು ಬಂದನು. 4/5/2026 ಮೂರನೇ ಶಿಫ್ಟ್ ನಂದು ಎಕ್ಸಾಮ್ ಬಂದಿತ್ತು. ಅದ್ರ ಬಗ್ಗೆನ ಇವತ್ತು ಎಕ್ಸಾಮ್ ಯಾವ ರೀತಿ ಇತ್ತು, ಕ್ವಶನ್ ಪೇಪರ್ ಯಾವ ರೀತಿ ಬಂದಿತ್ತು, ಮತ್ತು ಕ್ವಶನ್ ಯಾವ್ಯಾವ ಏನೇನು ಕೇಳಿದ್ರು ಅಂತೇಳಿ ಈ ವಿಡಿಯೋದಾಗ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆವರೆಗೆ ನೋಡ್ರಿ. ನಾನು 28ನೇ ತಾರೀಕು ಒಂದು ಎಕ್ಸಾಮ್ದ SSGD ಎಕ್ಸಾಮ್ದ ರಿವ್ಯೂ ಮಾಡೀನಿ. ಅದನ್ನು ಈಗ 16,000 ಮಂದಿ ನೋಡಿದಾರು. ಬಟ್ ಅದ್ರೊಳಗೆ ಒಂದಿಷ್ಟು ಕ್ಯಾಂಡಿಡೇಟ್ ಏನು ಹೇರಿ ಅಂದ್ರೆ ಎಕ್ಸಾಮ್ ಅಂದ್ರೆ ಕ್ವಶನ್ ಪೇಪರ್ ಭಾಳ ಟಫ್ ಬರತೈತಿ, ಕ್ವಶನ್ಸ್ ರೀಸನಿಂಗ್ ಅಂತೂ ಭಾಳ ಟಫ್ ಕೇಳತ್ತಾರು, ಹೊಸ ಹೊಸ ಚಾಪ್ಟರ್ ಬರತ್ತಾವು ಅಂತೇಳಿ ಹಿಂಗೆ ಒಂದಿಷ್ಟು ಕ್ಯಾಂಡಿಡೇಟ್ ಹೇರೆಲ್ಲ ರಿವ್ಯೂ ಕೊಟ್ಟಿರು. ಅದ್ರ ಬಗ್ಗೆ ಈಗ ಸ್ವಲ್ಪ ಅಂದ್ರೆ ಈಗಿನ ಎಕ್ಸಾಮ್ ಯಾರ್ಯಾರು ಬರ್ದಿಲ್ಲ ಅವ್ರಿಗೆ ಸ್ವಲ್ಪ ಭಯ ಇತ್ತು. ಏನಪ್ಪ ಕ್ವಶನ್ ಹೆಂಗೆ ಕೇಳತ್ತಾರೋ, ಈ ಸರಿ ಕ್ವಶನ್ ಪೇಪರ್ ಟಫ್ ಬರತೈತೆ ಅನ್ನತ್ತಾರು, ಹೆಂಗೆ ಏನು ಅಂತೇಳಿ ಎಲ್ಲರಿಗೂ ಸ್ವಲ್ಪ ಗೊಂದಲನೂ ಐತಿ, ಸ್ವಲ್ಪ ಭಯನೂ ಐತಿ. ಅದಕ್ಕಾಗಿ ಇವತ್ತು ನಿಮಗೆ ಏನೆಲ್ಲ ಫುಲ್ ನಿಮಗೆ ಕ್ಲಿಯರ್ ಮಾಡ್ತನು, ಹೆಂಗೆ ಐತಿ, ಏನೇನು ಕ್ವಶನ್ ಪೇಪರ್ ಐತಿ, ಯಾವ ರೀತಿ ಕ್ವಶನ್ ಕೇಳಿದ್ರೆ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತನು. ನೋಡ್ರಿ, ಈಗ ಕ್ಯಾಂಡಿಡೇಟ್ ಏನು ಮಾಡಿದಾರೆ ಅಂದ್ರೆ ಪ್ರಿವಿಯಸ್ ಇಯರ್ ಟೈಪ್ ಎಲ್ಲರೂ ಸ್ಟಡಿ ಮಾಡಿ ಎಕ್ಸಾಮ್ ಬರೆಯೋಕೆ ಹೋಗಿದಾರು. ಬಟ್ ಅಲ್ಲಿ ಏನಾಗೈತೆ ಅಂದ್ರೆ ಒಂದು 2 ಚಾಪ್ಟರ್ನ ಬೇರೆ ಕೇಳಿದ್ದಾರೆ. ಅಂದರೆ ಕ್ಯಾಲೆಂಡ್ರ ಮತ್ತು ಕ್ಲಾಕ, ಇವು 2 ಚಾಪ್ಟರ್ ಈ ಸರಿ ಅಂದರೆ 2026 SSGD ಎಕ್ಸಾಮ್ ಒಳಗೆ ಇವು 2 ಚಾಪ್ಟರ್ ಆ್ಯಡ್ ಮಾಡಿದಾರು. ಇವು 2 ಚಾಪ್ಟರ್ ಮ್ಯಾಗ ಕ್ವಶನ್ಸ್ ಕೇಳತ್ತಾರೋ. ಅದ್ರ ಸಂಬಂಧ ಈಗ ಫಸ್ಟ್ ಟೈಮ್ ಹೋದವ್ರಿಗೆ ಅಂದ್ರೆ 27ನೇ ತಾರೀಕು ಹೋದವ್ರಿಗೆ ಏನಾಗೈತೆ ಅಂದ್ರೆ 27 ಆಗಲಿ 28ಕ್ಕೆ ಹೋದವ್ರಿಗೆ ಇವನ್ನ ಏನು ಸ್ಟಡಿ ಮಾಡಿಲ್ಲ ಅವ್ರು. ಆಲ್ಮೋಸ್ಟ್ ಇವು 2 ಚಾಪ್ಟರ್ ಸ್ಟಡಿ ಮಾಡಿಲ್ಲ. ಮತ್ತು ಅವ್ರು ಏನು ಮಾಡಿದಾರೆ ಅಂದ್ರೆ 2-3 ಕ್ವಶನ್ ಇದೇ ಚಾಪ್ಟರ್ ಮ್ಯಾಗ ಕೇಳಿಬಿಟ್ಟಿದಾರು. ಕ್ಯಾಲೆಂಡರ್ ಮ್ಯಾಗ 3 ಕ್ವಶನ್ ಕೇಳಿದಾರು, ಮತ್ತು ಕ್ಲಾಕ್ ಚಾಪ್ಟರ್ ಮ್ಯಾಗು 1-2 ಕ್ವಶನ್ ಕೇಳಿದಾರು. ಅದಕ್ಕಾಗಿ ಸ್ವಲ್ಪ ಅವ್ರಿಗೆ ಟಫ್ ಅನಿಸೈತ್ರಿ. ಅದನ್ನು ಇವತ್ತು ನೋಡ್ರಿ, ನಂದು ಈಗ ಮೂರನೇ ಶಿಫ್ಟ್ ಇತ್ತು, 4/5/2026. ನಂದು ಹೆಂಗಿತ್ತು ಅಂದರೆ ಎಕ್ಸಾಮ ನೋಡ್ರಿ, ಈಗ ನಮ್ಮ ಮೂರನೇ ಶಿಫ್ಟ್ ಒಳಗೆ ಕ್ಯಾಲೆಂಡ್ರ ಮತ್ತು ಕ್ಲಾಕ ಇವು 2 ಚಾಪ್ಟರ್ ಮ್ಯಾಗ ಒಂದು ಕ್ವಶನ್ ಬಂದಿಲ್ಲ. ಅದ 2ನೇ ಶಿಫ್ಟ್ ಮತ್ತು ಫಸ್ಟ್ನೇ ಶಿಫ್ಟ್ದವ್ರಿಗೆ ಬಂದಾವ. ಬಟ್ ನಮ್ಮ ಥರ್ಡ್ ಶಿಫ್ಟ್ದವ್ರಿಗೆ ಒಂದು ಕ್ವಶನ್ ಕೊಟ್ಟಿಲ್ಲ. ಅದಕ್ಕಾಗಿ ಅಂದ್ರೆ ಈಗ ಒಂದೊಂದು ಸೆಕ್ಷನ್ ನೋಡ್ಕೊತ ಹೋಗೊಂಡ್ರಿ. ಈಗ ರೀಜನಿಂಗ್ ಒಳಗೆ ಯಾವ ರೀತಿ ಕ್ವಶನ್ ಕೇಳ್ಯಾರು ಮತ್ತು ಯಾವ್ಯಾವ ಚಾಪ್ಟರ್ ಮ್ಯಾಗ ಹೆಚ್ಚು ಕ್ವಶನ್ ಕೇಳ್ಯಾರು ಅಂತ ಹೇಳ್ತಾನೆ ನೋಡ್ರಿ. ಈಗ ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಳಗೆ 2 ಕ್ವಶನ್ ರೀ. ನಮಗೆ ಸ್ಟ್ರೇಟ್ ಲೈನ್ ಮ್ಯಾಗ ಕೂತಿರ್ತಾರೋ ಅಂದ್ರೆ 7 ಮಂದಿ ಕೂತಿರು, ಮತ್ತು ಅವರ ಉತ್ತರ ಕಡೆ ಮುಖ ಮಾಡ್ರು, ಇಂಥವನ್ನ 2 ಕ್ವಶನ್ ಕೇಳಿರು. ಮತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮ್ಯಾಗ ಭಾಳ ಕ್ವಶನ್ ಕೇಳ್ತಾರೋ. ನಮ್ಮ ಶಿಫ್ಟಿಗೆ 4 ಕ್ವಶನ್ ಬಂದಿದ್ರು. ಇವನ್ನ ಭಾಳ ಕೇಳ್ತಾರೋ. ಇವು ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ಮತ್ತು ನಂಬರ್ ಸಿರೀಸು ಕೇಳತ್ತಾರೋ, ಮತ್ತು ಡೈಗ್ರಾಮ್ ಸಿರೀಸು ಕೇಳ್ತಾರೋ. ಇವನು ಭಾಳ ಕೇಳ್ತಾರೋ. ಇಂಥವು ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್ ಅಂದ್ರೆ ರೀಸನಿಂಗ್ ಈಗ ಭಾಳ ನೆನಪಿಲ್ಲ, ಬಟ್ ಇವ ಹೆಚ್ಚು ರಿಪೀಟ್ ಬಂದಾವು. ಅವ ಒಂದು 2-3 ಕ್ವಶನ್ ರಿಪೀಟ್ ಆಗಿದಾವೆ. ರಿಪೀಟ್ ಅಂದ್ರೆ ಅದೇ ಚಾಪ್ಟರ್ ಮ್ಯಾಗ ಹೆಚ್ಚು ಕ್ವಶನ್ ಕೇಳ್ಯಾರ. ಒಂದೊಂದು ಚಾಪ್ಟರ್ ಮ್ಯಾಗ 2, ಒಂದೊಂದು ಚಾಪ್ಟರ್ 4, 3 ಹಿಂಗೆ ಇವನ್ನ ಚಾಪ್ಟರ್ ಮ್ಯಾಗ ಕೇಳಿದಾರು. ಮತ್ತು ಬೇರೆ ಚಾಪ್ಟರ್ ಬಂದಾವು, ಬಟ್ ಅವು ಅಷ್ಟೊಂದು ನಮಗೆ ನೆನಪಿಲ್ಲ. ನೆಕ್ಸ್ಟ್ ಈಗ GK ಸೆಕ್ಷನ್ ಹೋಗ್ರಿ. GK ಸೆಕ್ಷನ್ ಒಳಗೆ ಕ್ವಶನ್ ಯಾವ ರೀತಿ ಕೇಳ್ಯಾರಂದ್ರೆ ಇಲ್ಲೂ ಈಜಿನೇ ಕೇಳಿದ್ದಾರೆ, ರೀಸನಿಂಗ್ ಒಳಗೂ ಈಜಿನೇ ಕೇಳಿದಾರು. ರೀಸನಿಂಗ್ ಎಲ್ಲರೂ ಹೇಳಿರು ಅಂದ್ರೆ ಈಗ ಫಸ್ಟ್ ಏನು ಬರತ್ತಿರಲ್ಲ ಅವರೆಲ್ಲರೂ ಅನ್ನತ್ತಿದ್ರು. ಬಟ್ ರೀಸನಿಂಗ್ ಟಫ್ ಐತಿ, GK ಟಫ್ ಐತಿ, ಮ್ಯಾಥ್ಸ್ ಟಫ್ ಐತಿ, ಹಿಂಗೆಲ್ಲ ಹೇಳತ್ತಿದ್ದಾರೆ. ಬಟ್ ರೀಸನಿಂಗು ಟಫ್ ಇಲ್ಲ, GKನೂ ಟಫ್ ಇಲ್ಲ, ಮ್ಯಾಥ್ಸು ಟಫ್ ಇಲ್ಲ, ಎಲ್ಲ ಡೆಡ್ ಈಜಿನ್ ಅದಾವ್ರಿ. ಏನು 2025, 2024, 2023 ಕ್ವಶನ್ ಪೇಪರ್ ಇತ್ತಲ್ಲ, ಅವು 3 ವರ್ಷದ ಕ್ವಶನ್ ಪೇಪರ್ಗಿಂತ ಈ ವರ್ಷ 2026 ಕ್ವಶನ್ ಪೇಪರ್ ಫುಲ್ ಡೆಡ್ ಈಜಿನೇ ಬಂದಿದ್ರಿ. ನೀವು ಯಾರೂ ಭಯ ಪಟ್ಕೋಬೇಡ್ರಿ, ಎಲ್ಲರೂ ಕ್ಲಿಯರಾಗಿ ಹೇಳ್ತನು. ಈ ವರ್ಷದ ಕ್ವಶನ್ ಪೇಪರ್ ಫುಲ್ ಈಜಿನೇ ಐತಿ. ಎಲ್ಲ ಸೆಕ್ಷನ್ ಕ್ವಶನ್ ಈಜಿನೇ ಕೇಳ್ತಾನು. ಇವಾಗ ನಾವು ಜಿಕೆದಾಗ ಯಾವ ರೀತಿ ಕ್ವಶನ್ ಕೇಳಾರ ಹೇಳ್ತಾನೆ ನೋಡ್ರಿ. ಈಗ ಮೈಸೂರಿನ ಹುಲಿ ಯಾರತ್ತೇಳಿ ಕೇಳಿದಾನು ನಮ್ಮ ಶಿಫ್ಟಿಗೆ. ಮತ್ತು ಪ್ರಧಾನಮಂತ್ರಿನ ಯಾರು ಆಯ್ಕೆ ಮಾಡ್ತಾರತ್ತೇಳಿ ಕೇಳಿದಾರು. ಮತ್ತು ಹೃದಯದ ಸ್ನಾಯುಗಳು ಐಚ್ಛಿಕನು ಅನೈಚ್ಛಿಕನು ಇಂಥ ಕ್ವಶನ್ ಕೇಳಿದಾನು. ನೆಕ್ಸ್ಟ್ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಬಗ್ಗೆ ಕೇಳಿದಾನು. ನೆಕ್ಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟ ಬಗ್ಗೆ ಕೇಳಿದಾನು. ನೆಕ್ಸ್ಟ್ ಕ್ರಿಕೆಟ್ ಬಗ್ಗೆ ಕೇಳಿದಾನು. ನೆಕ್ಸ್ಟ್ ಮತ್ತು ಇದು ಕೇರಳ ನೃತ್ಯಕ್ಕೆ ಸಂಬಂಧಪಟ್ಟ ಒಬ್ಬ ಯಾರ್ದು ವ್ಯಕ್ತಿ ಬಗ್ಗೆ ಕೇಳಿದ್ದ, ಹಿಂಗೆ ಕೇಳಿದಾನು. ನೆಕ್ಸ್ಟ್ ನಾವು ಈಗ ಮ್ಯಾಥ್ಸಿಗೆ ಬರೋನು. ಮ್ಯಾಥ್ಸ್ ಬೋಟ್ ಆ್ಯಂಡ್ ಸ್ಟ್ರೀಮ್ ಮ್ಯಾಗ ಕೇಳಿದಾನು. ಟ್ರೈನ್ ಪ್ರಾಬ್ಲಮ್ ಮ್ಯಾಗ ಕೇಳಿದಾನು. ಬೋಟ್ ಆ್ಯಂಡ್ ಸ್ಟ್ರೀಮ್ ಒಂದು ಬಂದಿತ್ತು, ಟ್ರೈನ್ ಪ್ರಾಬ್ಲಮು ಒಂದು ಬಂದಿತ್ತು. ಮತ್ತು ಟೈಮ್ ಆ್ಯಂಡ್ ವರ್ಕ್ 2 ಕ್ವಶನ್ ಬಂದಿದ್ದು. ಹಂಗೆ ಪರ್ಸಂಟೇಜು ಒಂದು 2 ಕ್ವಶನ್ ಬಂದಿದ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ 3 ಕ್ವಶನ್ ಬಂದಿದ್ದು. ಮತ್ತು ಡೆಸಿಮಲ್ ರೀ. ಈಗ ನೋಡ್ರಿ, ಎಲ್ಲ ಯಾವುದೇ ಶಿಫ್ಟ್ ಇರಲಿ ಈ ಸಾರಿ ಡೆಸಿಮಲ್ ಒಳಗೆ ಭಾಳ ಕ್ವಶನ್ ಕೇಳ್ತಾನೆ. 1-2 ಕ್ವಶನ್ ಡೆಸಿಮಲ್ ಒಳಗೆ ಫಿಕ್ಸ್ ಇರ್ತಾವೆ ರೀ. ಡೆಸಿಮಲ್ ಅಂದರೆ ಈಗ ನೋಡ್ರಿ 0.12 ಇಂಟು 0.003
ಇಂಥವು ಕ್ವಶನ್ ಕೇಳ್ತಾನೆ. ಮತ್ತು 2.134 ಇಂಟು 0.0134 ಹಿಂಗೆ ಇಂಥವು ಕ್ವಶನ್ ಕೇಳತ್ತಾನು. ನೆಕ್ಸ್ಟ್ ಮೆನ್ಸುರೇಷನ್ ನೋಡ್ರಿ, ಈ ಸರಿ ನಮಗೆ ಆಲ್ಮೋಸ್ಟ್ ನಾನು ಕೇಳಿದನು ಮೆನ್ಸುರೇಷನ್ ವಜ್ರಾಕೃತಿ ಮ್ಯಾಗ ಭಾಳ ಕಾನ್ಸಂಟ್ರೇಟ್ ಮಾಡತ್ತಾನವ. ಅಂದ್ರೆ ವಜ್ರಾಕೃತಿ ಮ್ಯಾಗ ಭಾಳ ಕ್ವಶನ್ ಕೇಳತ್ತಾನು. ನಮ್ಮ ಶಿಫ್ಟಿಗಿನ 2 ಕ್ವಶನ್ ವಜ್ರಾಕೃತಿ ಮ್ಯಾಗ ಬಂದಿದ್ದು ರೀ. ಅಂದ್ರೆ ಏರಿಯಾ ಕೊಟ್ಟ ಒಂದು ಕರ್ನ ಕೊಟ್ಟಿದ್ದ, ಇನ್ನೊಂದು ಕರ್ನನ್ನು ಕೇಳಿದ್ದ. ನೆಕ್ಸ್ಟ್ ಮತ್ತು ಇನ್ನೊಂದ್ರಾಗ ಏನು ಮಾಡಿದ ಅಂದ್ರೆ ಸುತ್ತಳತೆಯನ್ನು ಕೊಟ್ಟಿದ್ದ, ಸುತ್ತಳತೆ ಕೊಟ್ಟ ಒಂದು ಕರ್ನ ಏನು ಕೇಳಿದ್ದ. ಮತ್ತು LCM HCF ಮ್ಯಾಗೂ 2 ಕ್ವಶನ್ ಕೇಳಿದ್ದ. ಸ್ವಲ್ಪ ಇವನು LCM HCF ಸ್ವಲ್ಪ ಟ್ವಿಸ್ಟ್ ಮಾಡಿದ್ದ. ಬಟ್ ಈಗ ಇಂಗ್ಲೀಷ್ ಗ್ರಾಮರ್ ಇದನ್ನು ಕೇಳಿದೆ, 2 ಸೈನಾನಿಮ್ ಕೇಳಿದ್ದ ಮತ್ತು 1 ಆ್ಯಂಟಾನಿಮ್ ಕೇಳಿದ್ದ. ಮಿಸ್ ಸ್ಪೆಲ್ಟ್ ವರ್ಡ್ 2 ಕೇಳಿದ್ದ. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಕೇಳಿದ್ದ, ಮತ್ತು ಸೆಂಟೆನ್ಸ್ ಎರರ್ ಕೇಳಿದ್ದ, ಮತ್ತು ಪ್ಯಾರಾಗ್ರಾಫ್ದು ಕೇಳಿದ್ದ. ಈ ರೀತಿ ಕ್ವಶನ್ ಬಂದವು. ಏನು ಕ್ವಶನ್ ಅಂತ ಈ ವರ್ಷದ ಕ್ವಶನ್ ಪೇಪರ್ ಅಂತ ಫುಲ್ ಡೆಡ್ ಈಜಿನ ಐತ್ರಿ. ಯಾವುದಕ್ಕೂ ಭಯ ಪಡ್ಕೋಬೇಡ್ರಿ. ನಿಮಗೆ 2025 ಕ್ವಶನ್ ಪೇಪರ್ ಈಜಿ ಅನಿಸೈತೆ. ಈಗ ಬಿಡಿಸೋತ್ನಾಗ ಎಲ್ಲರೂ ಆಲ್ಮೋಸ್ಟ್ ಕ್ಯಾಂಡಿಡೇಟ್ ಹೇಳತ್ತಾರು 2025 ಕ್ವಶನ್ ಪೇಪರ್ ಈಜಿ ಕೇಳೋಣ ಅಂತೇಳಿ. ನಾ ಹೇಳತ್ತೆ ನಿಮ್ಗೆ 2025 ಕ್ವಶನ್ ಪೇಪರ್ಕಿಂತ ಈ ವರ್ಷದ ಕ್ವಶನ್ ಪೇಪರ್ ಈಜಿ ಐತೆ ಹೇಳತ್ತನು. ತಿಳ್ಕೊರಿ ಸ್ವಲ್ಪ. ಆದರೆ ಏನು ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ GK ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರಿ. ಮತ್ತು ಡೈಲಿ 3ರಿಂದ 4 ಟೆಸ್ಟ್ ಬಿಡಿಸ್ಬೇಕು. ಪ್ರೀವಿಯಸ್ ಇಯರ್ ಟೆಸ್ಟ್ ಜೊತೆ ಮತ್ತು ಮಾಕ್ ಟೆಸ್ಟು, ಈಗ 2026 ಮಾಕ್ ಟೆಸ್ಟು ಬಿಡಿಸ್ರಿ. ಮತ್ತು ಅದ್ರ ಜೊತೆ ಏನು ಮಾಡ್ಬೇಕಂದ್ರೆ ನೀವು ಈಗ ಕ್ಯಾಲೆಂಡ್ರ ಮತ್ತು ಕ್ಲಾಕ ಇವು 2 ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಅದೇ ಚಾಪ್ಟರ್ ಮ್ಯಾಗ ಭಾಳ ಕಾನ್ಸಂಟ್ರೇಟ್ ಮಾಡಿ 2ರಿಂದ 3 ಕ್ವಶನ್ ಕೇಳತ್ತಾನು. ಈಗ ಇದಾತ್ರಿ ನಮ್ಮದು 3ನೇ ಶಿಫ್ಟ್ ಆಯಿತು. ಮತ್ತು 2ನೇ ಶಿಫ್ಟ್ದವ್ರನ್ನೂ ನಾನು ಕೇಳಿನಿ ಒಂದಿಷ್ಟು ಕ್ಯಾಂಡಿಡೇಟ. ಅವ್ರ ಶಿಫ್ಟ್ದಾಗ ಯಾವ ರೀತಿ ಕ್ವಶನ್ ಕೇಳ್ಯಾನ ನೋಡ್ರಿಗೆ. 2ನೇ ಶಿಫ್ಟ್ 4/5/2026 ಇವತ್ತನ 2ನೇ ಶಿಫ್ಟ್ದಾಗ ನೋಡ್ರಿ ಪಂಚವಾರ್ಷಿಕ ಯೋಜನೆ ಮ್ಯಾಗ ಕೇಳಿದಾನು. ಮತ್ತು ರಾಜ್ಯಪಾಲರ ವೇತನ ಯಾರು ಕೊಡ್ತಾರೆ ಅಂತ ಕೇಳಿದಾನು. ನರ್ಮದಾ ನದಿ ಯಾವ ದಿಕ್ಕಿಗೆ ಹರಿದೈತೆ ಕೇಳಿದಾರು. ಮತ್ತು ಉಪರಾಷ್ಟ್ರಪತಿ ಬಗ್ಗೆ ಒಂದು ಕ್ವಶನ್ ಕೇಳಿದಾರು. ಹಂಗೆ ಇಲ್ಲಿ ರೀಸನಿಂಗ್ದಾಗೂ ಇಲ್ಲೂ ಸಿಟ್ಟಿಂಗ್ ಅರೇಂಜ್ಮೆಂಟ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ, ಸಿರೀಸ, ಕ್ಲಾಕ, ಕ್ಯಾಲೆಂಡ್ರ. ಇಲ್ಲಿ 2ನೇ ಶಿಫ್ಟ್ದಾಗ ಕ್ಲಾಕ ಕ್ಯಾಲೆಂಡ್ರ ಕೇಳಿದಾನು. ಮತ್ತು ಮ್ಯಾಥ್ಸ್ ನೋಡ್ರಿ ಟ್ರೈನ್ ಪ್ರಾಬ್ಲಮ್ ಕೇಳಿದಾನು, ಟೈಮ್ ಆ್ಯಂಡ್ ವರ್ಕ, ನೆಕ್ಸ್ಟ್ ಪರ್ಸೆಂಟೇಜ, ಪ್ರಾಫಿಟ್ ಆ್ಯಂಡ್ ಲಾಸ ಎಲ್ಲ ಸೇಮ್ ಹಿಂಗೆ ಬಂದವ್ರಿ. ಏನೂ ಇಲ್ಲ, ಈಜಿನ ಐತಿ. ಮ್ಯಾಥ್ಸ ರೀಸನಿಂಗ ಬಿಡ್ಸತ್ತೀರ ನೀವು. ಇವತ್ತು ನೋಡ್ರಿ ನಂದು ರೀಸನಿಂಗ ಫಸ್ಟ್ ಶಿಫ್ಟ್ ಅಂದ್ರೆ ಈಗ 27, 28ನೇ ತಾರೀಕು ನೀವು ನೋಡಿರ್ಬೋದು. ಸ್ವಲ್ಪ ರೀಸನಿಂಗ್ ಟಫ್ ಬಂದೈತೆ ಅನ್ನತ್ತಿದ್ರು ಅವ್ರು. ಅವಾಗ ಏನಂತಾರೆ 17 ಕ್ವಶನ್ ಅಷ್ಟೇ ಎಕ್ಯುರೇಟ್ ಆಗ್ಬೋದು ಅಂತೇಳಿ ಹಿಂಗೆ ಅನ್ನತ್ತಾರೆ. ಬಟ್ ಇವತ್ತು ನಮ್ಮದು 20 ಕ್ವಶನ್ ಎಕ್ಯುರೇಟ್ ರೀ. ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ರು ರೀಸನಿಂಗ್ ಡೆಡ್ ಈಜಿ, ರೀಸನಿಂಗ ಮ್ಯಾಥ್ಸ ಡೆಡ್ ಈಜಿನ ಬಂದವು. ಮತ್ತು GKನೂ ಡೆಡ್ ಈಜಿನ ಬಂದೈತೆ ರೀ. ಅಂದ್ರೆ ಈ ಸರ್ತಿ ಏನು ಮಾಡಿದಾನಂದ್ರೆ ಈಗ ನೋಡ್ರಿ ನಾವು ಪ್ರತಿ ಸರಿಗೈತಿ ನಾವು ಫಿಕ್ಸ್ಡ್ ಕ್ವಶನ್ ಅಂತೇಳಿ ಎಲ್ಲ ಸ್ಟಡಿ ಮಾಡಿದ್ದು. ಬಟ್ ನಮ್ಮ ಶಿಫ್ಟಿಗೆ ಕೇಳಿಲ್ಲ, ಬೇರೆ ಶಿಫ್ಟ್ದವ್ರಿಗಿತ್ತು ಒಂದೊಂದು ಶಿಫ್ಟಿಗೆ ಕೇಳಿದಾನ. ಈ ಸರಿ ಹೆಂಗೆ ಕ್ವಶನ್ ಕೇಳತ್ತಾನಂದ್ರೆ ಒಂದು ಶಿಫ್ಟ್ದವ್ರಿಗೆ ಕೇಳಿದ ಕ್ವಶನ್ ಅಂದ್ರೆ ಆ ಚಾಪ್ಟರ್ ಮ್ಯಾಗ ಇನ್ನೊಂದು ಶಿಫ್ಟ್ದವ್ರಿಗೆ ಕೇಳಂಗಿಲ್ಲ. ಈಗ ನೋಡ್ರಿ 2ನೇ ಶಿಫ್ಟ್ದವ್ರಿಗೆ ಪಂಚವಾರ್ಷಿಕ ಯೋಜನೆ ಮ್ಯಾಗ ಕೇಳಿದಾನ, ಮತ್ತು ಕ್ಯಾಲೆಂಡ್ರ ಕ್ಲಾಕ್ ಮ್ಯಾಗ ಕೇಳಿದಾನ. ಬಟ್ ನಮ್ಮ 3ನೇ ಶಿಫ್ಟಿಗೆ ಅವ್ನು ಕೇಳಿಲ್ಲ, ಕ್ಯಾಲೆಂಡ್ರು ಕೇಳಿಲ್ಲ, ಕ್ಲಾಕು ಕೇಳಿಲ್ಲ, ಮತ್ತು ಪಂಚವಾರ್ಷಿಕ ಯೋಜನೆಯೂ ಕೇಳಿಲ್ಲ. ಹಂಗಾರೆ ಇದು ಯಾವುದೇ ಸೆಕ್ಷನ್ ಆಗಲಿ ಒಂದು ಶಿಫ್ಟ್ನಾಗ ಬಂದಿದ್ದು ಕ್ವಶನ್ ಇನ್ನೊಂದು ಶಿಫ್ಟಿಗೆ ರಿಪೀಟ್ ಆಗಂಗಿಲ್ಲ. ಒಂದೊಂದ್ರಾಗ ರಿಪೀಟ್ ಆಗಿರ್ತಾವೆ, ಒಂದೊಂದ್ರಾಗ ರಿಪೀಟ್ ಆಗಂಗಿಲ್ಲ. ಸ್ವಲ್ಪ ಹಂಗೇನಿಲ್ಲ, ಸ್ವಲ್ಪ ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಬೇರೆ ಟೈಪ್ದಾಗ ಕ್ವಶನ್ ಪೇಪರ್ ತೆಗಿಯತ್ತಾರು. ಆದರೂ ಈಜಿನ ಐತಿ. 2025ಕ್ಕೆ ಕಂಪೇರ್ ಮಾಡ್ರು ಈಜಿನ ಐತಿದ. ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಚಲೋದಂಗೆ ಒಟ್ಟು ಇನ್ನೂ ಅಭ್ಯಾಸ ಮಾಡಿರಿ. ಇನ್ನೂ ರಗಡ್ ಟೈಮ್ ಐತಿ. ಒಂದೇ ದಿನ ಟೈಮ್ ಇರಲಿ ಎಷ್ಟೇ ಇರಲಿ ಸ್ಟ್ರೆಸ್ ಮಾಡ್ಕೊಂಡು ಯಾರು ಓದಾಕೋಬಿಡ್ರಿ. ಫ್ರೀ ಮೈಂಡ್ಲೇ ಓದ್ರಿ. ಎಷ್ಟು ಫ್ರೀ ಮೈಂಡ್ಲೇ ಓದ್ತೀರಿ, ಎಷ್ಟು ಫ್ರೀ ಮೈಂಡ್ಲೇ ನೀವು ಇರ್ತೀರಿ, ಅಷ್ಟು ಎಕ್ಸಾಮ್ ಚಲೋ ಆಕೈತಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಒಳ್ಳೆ ಅದ ಬೋರ್ ಹಾಕೋಬಿಡ್ರಿ. ಕ್ಯಾಲೆಂಡ್ರ ಕ್ಲಾಕ ಒಂದು ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊರಿ. GK ಮತ್ತು ಇಂಗ್ಲೀಷ್ ಗ್ರಾಮರ್ ಮ್ಯಾಗ ಹೆಚ್ಚು ಫೋಕಸ್ ಮಾಡಿರಿ. ಮತ್ತು ಡೈಲಿ 3ರಿಂದ 4 ಟೆಸ್ಟ್ ಬಿಡಿಸ್ರಿ, ಮಾಕ್ ಟೆಸ್ಟು ಬಿಡಿಸ್ರಿ, ಪ್ರೀವಿಯಸ್ ಇಯರ್ ಟೆಸ್ಟು ಬಿಡಿಸ್ರಿ. ರೀಸನಿಂಗ ಇವೆಲ್ಲ ಟೆಸ್ಟ್ ಬಿಡಿಸೋದಂದ್ರೆ ಎಲ್ಲ ಕವರ್ ಆಕೈತಿ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿಮ್ಗೆ ಎಕ್ಸಾಮ್ ದಿವಸ ರೀ, ಎಕ್ಸಾಮ್ ಹಿಂದಿನ ದಿನ ನಾವು ಹೆಂಗಿರ್ಬೇಕಂದ್ರೆ ನೀವು ಎಷ್ಟೋ ಓದಲ್ರಿ, ಅದ್ರ ಬಗ್ಗೆ ಏನೂ ತಲೆ ಕೆಡ್ಸೋಕೋಬೇಡ್ರಿ. ನಾವು ಓದಿಲ್ಲ, ನಂದು ಎಕ್ಸಾಮ್ ಹೆಂಗೆ ಆಕೈತು ಏನು ಆಕೈತು ಅಂತೇಳಿ ಒಟ್ಟು ತಲೆ ಕೆಡ್ಸೋಕೋಬೇಡ್ರಿ. ಎಕ್ಸಾಮ್ ಹಿಂದಿನ ದಿನ ಭಾಳ ನಿದ್ದೆಗೆಟ್ಟು ನೈಟ್ ಫುಲ್ ಎಲ್ಲ ಹಿಂಗೆ ಓದಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಹಿಂದಿನ ದಿನ ಫುಲ್ ಕರೆಕ್ಟಾಗಿ 6ರಿಂದ 8 ತಾಸು ನಿದ್ದೆ ಮಾಡಬೇಕು.
ನಿದ್ದೆ ಮಾಡಿ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಮಾಡಿ ಮತ್ತು ಎಕ್ಸಾಮ್ ಸೆಂಟ್ರಿಗೆ ರೀ ನೀವು ಕರೆಕ್ಟ್ 1 ತಾಸು ಬಿಫೋರ್ನೂ ಹೋಗ್ಬೇಕು. ನಿಮ್ಮದೇನು ರಿಪೋರ್ಟಿಂಗ್ ಟೈಮ್ ಈಗ ನಂದು 3ನೇ ಶಿಫ್ಟು ಎಷ್ಟು ರಿಪೋರ್ಟಿಂಗ್ ಟೈಮ್ ನಂದು 3 ಗಂಟೆಗೆ ಕೊಟ್ರೆ ನಂದು 3 ಗಂಟೆಗೆ ಕೊಟ್ರೆ ನಾ ಅವಾಗ 2 ಗಂಟೆಗೆ ಅಂದ್ರೆ ಹೋಗಿನಿ. ಹಂಗೆ ದೌಟ ಹೋಗ್ರಿ ನೀವು ಬೇಗ ಹೋಗ್ರಿ. ಆ್ಯಕ್ಚುಲಿ ಇಲ್ಲಿ ಹುಬ್ಳಿ ಒಳಗೆ 2 ಎಕ್ಸಾಮ್ ಸೆಂಟರ್ ಅದಾವೆ ರೀ. ನಾವು ಒಂದು ಮಾಡೀನಿ, ಇಲ್ಲೂ 2 ಅದಾವು. ಇಲ್ಲಿ ಉಣಕಲ್ ಕೆರೆ ಕಡೆ ಒಂದು ಐತಿ, ನೆಕ್ಸ್ಟ್ ಅಲ್ಲಿ ಶಾಂತಿನಗರ ಚರ್ಚ್ ಕಡೆ ಒಂದು ಐತಿ. ನೋಡ್ಕೊರಿ ಎಕ್ಸಾಮ್ ಸೆಂಟ್ರ್ ನಿಮ್ಮದು ಫಸ್ಟ್ ಅಡ್ಮಿಟ್ ಕಾರ್ಡ್ ಬಂದ ಕೂಡಲಿನ ನಿಮ್ಮದು ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ಬಂದೈತಿ ಚಲೋದಂಗೆ ಕ್ಲಿಯರಾಗಿ ನೋಡ್ಕೊರಿ. ಎಕ್ಸಾಮ್ ಸೆಂಟ್ರಿಗೆ 1 ತಾಸು ಬಿಫೋರನ್ನ ಹೋಗ್ರಿ. ಆದಷ್ಟು ಎಕ್ಸಾಮ ಚಲೋದಂಗೆ ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೋಡ್ರಿ ನೀವು ನನಗೆ ಇನ್ನೊಂದು ಹೆಲ್ಪ್ ಮಾಡಬೇಕು. ನಂದು ಯೂಟ್ಯೂಬ್ ಜರ್ನಿನ ಇವಾಗ ಸ್ಟಾರ್ಟ್ ಮಾಡಿ ನಾನು 4 ತಿಂಗಳಾಯಿತು. ನಾನು ಈಗ SSGD ಬಗ್ಗೆನೇ ವಿಡಿಯೋ ಮಾಡ್ಕೋತ ಬರತ್ತಿದ್ನಿ. ನೀವು SSGD ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರಂತೇಳಿ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಟ್ ಇವಾಗ ನಾನು ಅಂದ್ರೆ ಕಂಟೆಂಟ್ನ ಬೇರೆ ರೀತಿ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ನು. ಅಂದರೆ ಇವಾಗ ನೋಡ್ರಿ, ಈಗ ಲೈಫ್ನೊಳಗೆ ನಾವು ಈಗೇನು ಜಾಬ್ ಹಿಡಿದ್ರೆ ಅಷ್ಟೇ ಸಕ್ಸಸ್ ಅಲ್ಲ. ಈಗ ಲೈಫ್ ಒಳಗೆ ಸಕ್ಸಸ್ ಅದಾವ್ರು ಅಂದ್ರೆ ಭಾಳ ರೀತಿ ಅದಾರ ರೀ. ಎಲ್ಲ ವಿವಿಧ ಕ್ಷೇತ್ರದಾಗ ಭಾಳ ಮಂದಿ ಅದಾರು. ಯಾವ ರೀತಿ ನಾವು ಇಲ್ಲಿ ಜಾಬ್ದಾಗ ಫೇಲ್ ಆದರೂ ಯಾವ ರೀತಿ ಲೈಫ್ ಐತಿ, ಇನ್ನೂ ಎಷ್ಟು ಕ್ಷೇತ್ರ ಅದಾವೆ ನಮಗೆ ಸಕ್ಸಸ್ ಆಗಕ್ಕೆ ಅಥವಾ ಕೆಲಸ ಮಾಡೋಕೆ ಎಷ್ಟು ಕ್ಷೇತ್ರ ಅದಾವೆ ಅಂತೇಳಿ ಹಿಂಗೆ ಎಲ್ಲ ರೀತಿ ಒಂದೊಂದು ಕಂಟೆಂಟ್ ಮಾಡ್ಬೇಕಂತ ಐತಿ. ಬಟ್ ಆಲ್ತು ಪಾಲ್ತು ಅಂತೇಳಿ ಹಿಂಗೆ ಮಂಡಿ ಏನು ವಿಡಿಯೋ ಮಾಡೋಂಗಿಲ್ಲ. ಒಂದು ಸ್ವಲ್ಪ ನಿಮಗೆ ಒಂದು ವಿಡಿಯೋ ನೋಡ್ರೆ ಒಂದು ಏನೋ ಇನ್ಫಾರ್ಮೇಷನ್ ಸಿಗ್ಬೇಕು ರೀ ನಿಮಗೆ. ಲೈಫ್ನಾಗ ನಾವು ಒಂದು ಅಚೀವ್ ಮಾಡ್ಬೋದಲ್ಲ, ಈ ರೀತಿ ಕೆಲಸ ಮಾಡಿರಿ ಹಿಂಗಾಕೈತಿಲ್ಲ ಅನ್ನೋ ಒಂದು ಹಿಂಗೆ ಮಾಹಿತಿ ಕೊಡ್ಬೇಕಂತೇಳಿ ಒಂದು ಸ್ವಲ್ಪ ಬಿಸ್ನೆಸ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಸ್ಕಿಲ್ಸ್ ಬೆಳೆಸುವಂಥ ಸ್ವಲ್ಪ ವಿಡಿಯೋ ಮಾಡ್ಬೇಕಂತೇಳಿ ಐತ್ರಿ. ಸ್ವಲ್ಪ ಸಪೋರ್ಟ್ ಮಾಡಿರಿ. ಯಾರೂ ಜಾಬ್ ಕಂಟೆಂಟ್ ಮಾಡತ್ತಿಲ್ಲ ಅಂತೇಳಿ ಅನ್ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ. ನೀವು ವಿಡಿಯೋ ನೋಡಿದ್ರು ಪರವಾಗಿಲ್ಲ ರೀ, ಬಟ್ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ. ಇದೊಂದು ನನ್ನ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್. ಪ್ಲೀಸ್ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ. ನಾನು ಆಲ್ತು ಪಲ್ತು ಏನು ವಿಡಿಯೋ ಮಾಡೋದಿಲ್ಲ, ಬಟ್ ಸ್ವಲ್ಪ ಏನರ ಯಾವುದೋ ಒಂದು ವಿಡಿಯೋ ಇರಲಿ, ಸ್ವಲ್ಪ ಇನ್ಫಾರ್ಮೇಷನ್ ಇರ್ತೈತಿ. ಅದ್ರಾಗ ನಿಮಗೆ ಏನೋ ಸ್ವಲ್ಪ ಹೆಲ್ಪ್ ಆಗುವಂಥದ್ದನ್ನು ಒಂದು ಏನರ ಕಂಟೆಂಟ್ ಮಾಡಿರ್ತೈತಿ. ನೀವು ನೋಡಿದ್ರು ಪರವಾಗಿಲ್ಲ, ಅನ್ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಜೈ ಹಿಂದ್.